ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನದ ಬಗ್ಗೆ ಮಾಹಿತಿ ಇರ್ತದೆ ನೋಡ್ರಿ. ಓಕೆ, ಭಾರತ ಸಂವಿಧಾನ, ಅದರಲ್ಲಿ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ನೋಡಿದ್ದೀವಿ. ಈಗ ನಾವೇನಪ್ಪ ಅಂತಂದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಪ್ರಮುಖ 20 MCQs ನೋಡೋಣ. ಸ್ನೇಹಿತರೆ, ಹೊಸಬರಾದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಟಾಪಿಕ್ ವೈಸ್ ಈ ರೀತಿಯಾದಂಥ ವಿಡಿಯೋ ಯಾವ ಒಂದು ಯೂಟ್ಯೂಬ್ ಚಾನಲ್ ಇಲ್ಲ ಅಂತ ನಾನು ಹೇಳ್ಬೋದು. ಓಕೆ, ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲೇ ಒಂದು ಪ್ರಶ್ನೆ ನೋಡಿ. ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ ಸ್ನೇಹಿತರೆ. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೊಡಲಾಗಿದೆ. ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳಲಾಗಿದೆ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಭಾಗ 4A ಏನಪ್ಪ ಅಂತಂದರೆ ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡಬಹುದು. ಓಕೆ, 1976 ಏನು ಮಾಡ್ತಾರೆ ಅಂದರೆ 42ನೇ ತಿದ್ದುಪಡಿ ಮಾಡಿಗೆಸಿಂದ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಭಾಗ 4ರಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಓಕೆ, ಭಾಗ 4A ಎಂಬ ಒಂದು ಹೊಸ ಭಾಗವನ್ನು ಸೇರಿಸಿ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾರೆ. ಒಟ್ಟು ಮೂಲಭೂತ ಕರ್ತವ್ಯಗಳು ಎಷ್ಟಾವಪ್ಪ ಅಂತಂದ್ರೆ 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುವಂಥ ಸಂವಿಧಾನದ ಏಕೈಕ ವಿಧಿ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುವಂಥ ಸಂವಿಧಾನದ ಏಕೈಕ ವಿಧಿ, ಸಂವಿಧಾನದ ಏಕೈಕ ಒಂದು ಆರ್ಟಿಕಲ್ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 51A ಏನಪ್ಪ ಅಂತಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂಬಂಧಿಸಿದಂಥ ವಿಧಿಯಾಗಿದೆ ಅಂತ ಹೇಳ್ತೀವಿ. ಓಕೆ, ಮೂಲಭೂತ ಹಕ್ಕು ಈಗ ಆಲ್ರೆಡಿ ಮುಗಿದ ನೋಡಿ. ಸಂವಿಧಾನದ ಭಾಗ 4ರಲ್ಲಿ ಕಂಡುಬರುವಂಥ 51A ಭಾಗದಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬ ಪ್ರಜೆಯು ಪಾಲಿಸಬೇಕಾದ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ನೀಡುತ್ತದೆ ಅಂತ ನಾವು ಹೇಳ್ತೀವಿ. 51A ಏನಪ್ಪ ಅಂತಂದರೆ ಈ ಒಂದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂಥ 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತೀವಿ. ಸ್ನೇಹಿತರೆ, ನೀವೇನಾದರೂ ಪರೀಕ್ಷೆಗೆ ಅದರಲ್ಲಿ GPA ಪರೀಕ್ಷೆಗೆ ಸಂಬಂಧಿಸಿದಂಥ ತಯಾರಿ ನಡೆಸ್ತಿದ್ರೆ ನೀವೇನಪ್ಪ ಅಂತಂದರೆ ಈ ಒಂದು ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿ ನಿಮಗೆ ಗೊತ್ತಿರಬೇಕಾಗ್ತದೆ. ಯಾವುದೇ ಎಕ್ಸಾಮಲ್ಲಿ ಕೂಡ ಎಲ್ಲ ಎಕ್ಸಾಮ್ಗೆ ಸಹಕಾರಿ ಆಗಲಿದೆ ಅಂತ ಹೇಳ್ಬೋದು. ಭಾರತ ಸಂವಿಧಾನದ ಬಗ್ಗೆ ಕೂಡ ಇದೊಂದು ಕೂಡ ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ಪ್ರಶ್ನೆ. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಪ್ರಶ್ನೆಗೆ ನೀವೇನಪ್ಪ ಅಂತಂದರೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ, ನೀವೆಷ್ಟು ಓದ್ಕೊಂಡಿರಂತ ನಮಗೆ ಗೊತ್ತಾಗುತ್ತೆ. ಯಾವೊಂದು ಸಮಿತಿಯ ಶಿಫಾರಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಕ್ವೆಶ್ಚನ್ ನಂಬರ್ 3 ಆಗಿದೆ ನೋಡಿ, ಉತ್ತರ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ. ಭಾರತವು ಮೂಲಭೂತ ಕರ್ತವ್ಯಗಳ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳ ಒಂದು ಮೂಲಭೂತ ಕರ್ತವ್ಯಗಳ ಪರಿಕಲ್ಪನೆಯನ್ನು ಯಾವ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, USSR ಅಂತ ಅಂತೀವಿ, ಅಂದರೆ ರಷ್ಯಾ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆಯಲಾಗಿದೆ. ಮೂಲಭೂತ ಹಕ್ಕುಗಳಂತ ಎತ್ತಪ್ಪ ಅಂತಂದರೆ ಅದು ಅಮೆರಿಕ ದೇಶದಿಂದ ಪಡೆದಿರ್ತಾರೆ. ಓಕೆ, ರಾಜ್ಯ ನಿರ್ದೇಶಕ ತತ್ವಗಳು ಅವು ಐರ್ಲೆಂಡ್ ದೇಶದಿಂದ ಪಡೆದಿದ್ದಾವೆ. ಮೂಲಭೂತ ಕರ್ತವ್ಯಗಳು ರಷ್ಯಾ ದೇಶದಿಂದ ಪಡೆದಿದ್ದಾರೆ ಅಂತ ನಾವು ಹೇಳಬಹುದು ನೋಡ್ರಿ. ಓಕೆ, ಈ ಒಂದು ಮೂಲಭೂತ ಒಂದು ಪ್ರಜಾಸತ್ತಾತ್ಮಕ ಒಂದು ಕರ್ತವ್ಯಗಳ ಮಾದರಿಯನ್ನು ಭಾರತ ಅಳವಡಿಸಿಕೊಂಡಿದೆ ಅಂತ ಹೇಳ್ಬೋದು ರಷ್ಯಾ ದೇಶದ್ದು. ನೆಕ್ಸ್ಟ್ ಪ್ರಶ್ನೆ. 1976ರ 42ನೇ ತಿದ್ದುಪಡಿಯ ಸಮಯದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಎಷ್ಟು ಮೂಲಭೂತ ಕರ್ತವ್ಯಗಳನ್ನು 1976ರ 42ನೇ ತಿದ್ದುಪಡಿಯ ಸಮಯದಲ್ಲಿ ಸೇರ್ಪಡೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ, ಆಪ್ಷನ್ಸ್ ಬಿ ನೋಡಿ, 10 ಮೂಲಭೂತ ಕರ್ತವ್ಯಗಳನ್ನು 1976 42ನೇ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡುತ್ತಾರೆ. ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು 2002ರಲ್ಲಿ ಸೇರ್ಪಡೆ ಮಾಡ್ತಾರೆ 86ನೇ ಒಂದು ತಿದ್ದುಪಡಿ ಮೂಲಕ. ಓಕೆ, ಇಲ್ಲಿಗೆ 11 ಆಗುತ್ತೆ.
ಇಲ್ಲಿ 10 ಇರುತ್ತೆ ಮೂಲಭೂತ ಕರ್ತವ್ಯಗಳು. ಅದಕ್ಕಾಗಿ ಬಿ ಸರಿಯಾದ ಉತ್ತರ ಇದೆ ನೋಡಿ. ಓಕೆ, 10 ಒಂದು ಕರ್ತವ್ಯಗಳನ್ನು ಮಾತ್ರ ಸೇರಿಸಲಾಗಿರುತ್ತೆ. 11ನೇ ಮೂಲಭೂತ ಒಂದು ಕರ್ತವ್ಯವನ್ನು ನಂತರ ವರ್ಷದಲ್ಲಿ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡ್ತಾರೆ. ನೆಕ್ಸ್ಟ್, ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂತ ಕೊಟ್ಟಿದ್ದಾರೆ. ಪ್ರಸ್ತುತ ಇರುವ ಎಷ್ಟಪ್ಪ ಅಂತಂದರೆ 11 ನೋಡಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಬಿ ಆಗಿತ್ತು. 11 ಮೂಲಭೂತಗಳು ಪ್ರಸ್ತುತ ಇದ್ದಾವೆ. ಓಕೆ, 51A ಒಂದು ಅಡಿಯಲ್ಲಿ ಏನು ಮತ್ತಂದರೆ ಒಟ್ಟು 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, 11ನೇ ಮೂಲಭೂತ ಕರ್ತವ್ಯವನ್ನು ಯಾವ ಒಂದು ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂತ ಕೊಟ್ಟಿದ್ದಾರೆ. 11ನೇ ಮೂಲಭೂತ ಕರ್ತವ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 86ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡುತ್ತಾರೆ 2002ರಲ್ಲಿ. ಅದು 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕಂತ ಹೇಳ್ತದೆ 11ನೇ ಮೂಲಭೂತ ಕರ್ತವ್ಯ. ಓಕೆ, ಶಿಕ್ಷಣದ ಹಕ್ಕನ್ನು ಸೇರ್ಪಡೆ ಮಾಡಲಾಗ್ತದೆ 2002ರಲ್ಲಿ. ಆ ಸಮಯದಲ್ಲಿ ಏನಪ್ಪ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಅವಧಿ ಇರ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, 86ನೇ ತಿದ್ದುಪಡಿಯ ಮೂಲಕ ಸೇರಿಸಲಾದ 11ನೇ ಮೂಲಭೂತ ಕರ್ತವ್ಯ ಯಾವುದಂತ ಕೊಟ್ಟಿದ್ದಾರೆ. 11ನೇ ಮೂಲಭೂತ ಕರ್ತವ್ಯ ಯಾವುದಂತ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಇದು ಯಾವುದಪ್ಪ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ನೀಡೋದು ಸರಿಯಾದ ಉತ್ತರ ಆಗಿದೆ ನೋಡಿ. 86ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡುತ್ತಾರೆ. ಓಕೆ, ತಮ್ಮ ಮಕ್ಕಳಿಗೆ ಅಥವಾ ಪಾಲಕರು ತಮ್ಮ ರಕ್ಷಣೆಯಲ್ಲಿರುವಂಥ ಮಕ್ಕಳಿಗೆ ಏನಪ್ಪ ಅಂತಂದರೆ 6ರಿಂದ 14 ವರ್ಷದವರೆಗೆ ಕಡ್ಡಾಯವಾಗಿ ಶಿಕ್ಷಣ ಒಂದು ಅವಕಾಶ ಒದಗಿಸುವುದು ಪೋಷಕರ ಕರ್ತವ್ಯ ಆಗೋದು ಎಂಬುದು 11ನೇ ಮೂಲಭೂತ ಕರ್ತವ್ಯ ಆಗಿದೆ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳು ಯಾರಿಗೆ ಅನ್ವಯಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಮೂಲಭೂತ ಕರ್ತವ್ಯಗಳು ಯಾರಿಗೆ ಅನ್ವಯಿಸುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಕೇವಲ ಭಾರತದ ಪ್ರಜೆಗಳಿಗೆ ಮೂಲಭೂತ ಕರ್ತವ್ಯಗಳು ಅನ್ವಯ ಆತವ ಅಂತಲೇ ಹೇಳ್ಬೋದು. ಓಕೆ, ಅನ್ವಯ ಯಾರಿಗೆ ಆತವ ಅಂದರೆ ಭಾರತ ಪ್ರಜೆಗಳಿಗೆ ಅನ್ವಯ ಆತವೆ. ಓಕೆ, ಮೂಲಭೂತ ಹಕ್ಕುಗಳು ವಿದೇಶಿಯರಿಗೂ ಕೆಲವು ಸಂದರ್ಭಗಳಲ್ಲಿ ಸಿಗಬಹುದು. ಆದರೆ ಮೂಲಭೂತ ಕರ್ತವ್ಯ ಏನಪ್ಪ ಅಂತಂದರೆ ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಸೀಮಿತವಾಗಿರ್ತದೆ. ಇದು ವಿದೇಶಿಯರಿಗೆ ಸೀಮಿತವಾಗಿರುವುದಿಲ್ಲ. ಬೇಕಾದರೆ ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ಬೋದು. ಮೂಲಭೂತ ಕರ್ತವ್ಯಗಳು ಭಾರತ ಪ್ರಜೆಗಳಿಗೆ ಮಾತ್ರ ಇರ್ತವೆ. ನೆಕ್ಸ್ಟ್ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳು ನ್ಯಾಯಬದ್ಧವೇ ಅಂತ ಕೊಟ್ಟಿದ್ದಾರೆ. ಓಕೆ, ಮೂಲಭೂತ ಕರ್ತವ್ಯಗಳು ನ್ಯಾಯಬದ್ಧವೇ ಅಂತ ಕೊಟ್ಟಿದ್ದಾರೆ. ಇದು ಉತ್ತರವನ್ನು ನೀವೇನಪ್ಪ ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ಬೆಸ್ಟ್ ಕ್ವಶನ್ ಆದಂತಲೇ ಹೇಳ್ಬೋದು. ಮೂಲಭೂತ ಕರ್ತವ್ಯಗಳು ನ್ಯಾಯಬದ್ಧವೇ ಅಂತ ಕ್ವಶನ್ ಆಗಿದೆ ಇಲ್ಲಿ. ಈ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇದು ಎಷ್ಟನೇ ಪ್ರಶ್ನೆಪ್ಪ ಅಂತಂದರೆ 10ನೇ ಪ್ರಶ್ನೆ ನೋಡಿ. 10ನೇ ಪ್ರಶ್ನೆ ಅಂತ ಆಯ್ಕೆಯಿಂದ ಉತ್ತರವನ್ನು ತಿಳಿಸಿ. 11ನೇ ಒಂದು ಪ್ರಶ್ನೆ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎಂಥ ಕರ್ತವ್ಯ ಆಗಿದೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎಂಥ ಒಂದು ಕರ್ತವ್ಯ. ರಾಜಕೀಯ ಕರ್ತವ್ಯ, ಧಾರ್ಮಿಕ ಕರ್ತವ್ಯ, ನಾಗರಿಕ ಕರ್ತವ್ಯ, ನೈತಿಕ ಕರ್ತವ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ನಾಗರಿಕ ಕರ್ತವ್ಯ ಆಗಿದೆ. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು ಏನಪ್ಪ ಅಂತಂದರೆ ನಾಗರಿಕ ಕರ್ತವ್ಯ ಅಂತಲೇ ಹೇಳ್ತೀವಿ. ಓಕೆ, ಅದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ ಆಪ್ಷನ್ಸ್ ಬಿ. ಓಕೆ, ರಾಷ್ಟ್ರದ ಸಂಕೇತಗಳನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹೊಣೆಯಾಗಿರ್ತದೆ. 51A ಒಂದು ಮೊದಲ ಕರ್ತವ್ಯ ಯಾವುದಪ್ಪ ಅಂತಂದ್ರೆ ಅದು ನಾಗರಿಕ ಕರ್ತವ್ಯ ಆಗಿದೆ ನೋಡಿ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ನೋಡಿ. ನಾನು 11 ಮೂಲಭೂತ ಕರ್ತವ್ಯಗಳನ್ನು ನಿಮಗೆ ನೆನಪಿನಲ್ಲಿ ಇರಬೇಕಂತ ಹೇಳಿದೆ. ಯಾಕಪ್ಪ ಅಂತಂದರೆ ಈ ರೀತಿಯಾದಂಥ ಪ್ರಶ್ನೆ ಬರ್ತವೆ. ಮೂಲಭೂತ ಕರ್ತವ್ಯ ಯಾವುದು ಅಲ್ಲ ಅಂತ ಕೂಡ ಕೊಡ್ತಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಮತದಾನ ಮಾಡುವುದು ಅಲ್ಲ. ಓಕೆ, ಸಾರ್ವಜನಿಕರ ಆಸ್ತಿ ರಕ್ಷಿಸುವುದು ಮೂಲಭೂತ ಕರ್ತವ್ಯ. ಅಹಿಂಸೆಯನ್ನು ತ್ಯಜಿಸುವುದು, ರಾಷ್ಟ್ರಧ್ವಜವನ್ನು ಗೌರವಿಸುವುದು ಮೂಲಭೂತ ಕರ್ತವ್ಯ ಇದೆ. ಆದರೆ ಮತದಾನ ಮಾಡೋದು ಮೂಲಭೂತ ಕರ್ತವ್ಯ ಅಲ್ಲ. ಓಕೆ, ಮತದಾನ ಮಾಡೋದು ಅಂದರೆ ಟು ವೋಟ್ ಮತ್ತು ತೆರಿಗೆ ಪಾವತಿಸುವುದು ಸಂವಿಧಾನದ ವಿಧಿ 51A ಅಡಿಯಲ್ಲಿ ಮೂಲಭೂತ ಕರ್ತವ್ಯವಾಗಿ ಸೇರಿಸಲಾಗಿಲ್ಲ. ಅದಕ್ಕಾಗಿ ಇದು ತಪ್ಪಾದಂಥ ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ,
ಸಂವಿಧಾನದ ಆಶಯಗಳಿಗಾಗಿ ದುಡಿದು ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಪಾಲಿಸುವುದು ಎಂಥ ಕರ್ತವ್ಯ ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಸಂವಿಧಾನದ ಆಶಯಗಳಾಗಿ ದುಡಿದಂಥ ಮಹಾನ್ ವ್ಯಕ್ತಿಗಳ ಒಂದು ಆದರ್ಶಗಳನ್ನು, ಉದಾಹರಣೆಗೆ ಅಂಬೇಡ್ಕರ್ ಅವರ ಒಂದು ಆದರ್ಶಗಳನ್ನು ಪಾಲಿಸುವುದು ಎಂಥ ಒಂದು ಕರ್ತವ್ಯ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಆ ಒಂದು ದೊಡ್ಡ ಮಹಾನ್ ವ್ಯಕ್ತಿಗಳ ಒಂದು ಆದರ್ಶಗಳನ್ನು ಪಾಲಿಸುವುದು ಎಂಥ ಕರ್ತವ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೈತಿಕ ಕರ್ತವ್ಯ ನೋಡ್ರಿ. ಓಕೆ, ನೈತಿಕ ಒಂದು ಮಾರ್ಗದಿಂದ ಏನಪ್ಪ ಅಂತಂದರೆ ಅವರ ಒಂದು ಆದರ್ಶಗಳನ್ನು ಮಾರಲ್ ಡ್ಯೂಟಿ ಅಂತ ಹೇಳ್ತೀವಿ, ಪಾಲಿಸಬೇಕಾದ್ದು. ಓಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದ ಉನ್ನತ ಆದರ್ಶಗಳನ್ನು ಹೃದಯದಲ್ಲಿ ಸಂರಕ್ಷಿಸುವುದು ಮತ್ತು ಅನುಸರಿಸುವುದು ಇದೊಂದು ನೈತಿಕ ಕರ್ತವ್ಯವಾಗಿದೆ ಅಂತ ಹೇಳ್ಬೋದು ನೋಡಿ. ಇದೊಂದು ಕೂಡ ಮೂಲಭೂತ ಕರ್ತವ್ಯಗಳಲ್ಲಿ ಕಂಡುಬರ್ತದೆ. ನೆಕ್ಸ್ಟ್, ಯಾವ ವರ್ಷವನ್ನು ಮೂಲಭೂತ ಕರ್ತವ್ಯಗಳ ವರ್ಷ ಎಂದು ಆಚರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮೂಲಭೂತ ಕರ್ತವ್ಯಗಳ ವರ್ಷ ಎಂದು ಯಾವ ವರ್ಷವನ್ನು ಆಚರಣೆ ಮಾಡ್ತಾರಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ, 1999 ವರ್ಷವನ್ನು ಮೂಲಭೂತ ಕರ್ತವ್ಯಗಳ ವರ್ಷ ಎಂದು ಆಚರಣೆ ಮಾಡ್ತೀವಿ. ಓಕೆ, JS ವರ್ಮ ಸಮಿತಿಯ ವರದಿಯ ಹಿನ್ನೆಲೆಯಲ್ಲಿ 1999 ವರ್ಷವನ್ನು ಜನರಲ್ಲಿ ಜಾಗೃತಿ ಮೂಡಿಸಲು ಮೂಲಭೂತ ಕರ್ತವ್ಯಗಳ ವರ್ಷ ಎಂದು ಕರೆಯಲಾಯಿತು. ಓಕೆ, JS ವರ್ಮ ಒಂದು ಸಮಿತಿ ನೀಡುತ್ತದೆ 1999ರಲ್ಲಿ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ 1999ನೇ ಒಂದು ವರ್ಷವನ್ನು ಮೂಲಭೂತ ಕರ್ತವ್ಯಗಳ ವರ್ಷ ಎಂದು ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ಪರಿಸರ, ಅರಣ್ಯ, ಸರೋವರ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಯಾವ ಒಂದು ವಿಧಿಯ ಅಡಿಯಲ್ಲಿ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ 51A(G) ವಿಧಿ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಇದೆ ನೋಡಿ. ಈ ಒಂದು ವಿಧಿ ಅಡಿಯಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ ಪರಿಸರ, ಅರಣ್ಯ, ಸರೋವರ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವುದು ಈ 51A(G) ಒಂದು ಅಡಿಯಲ್ಲಿ ಕಂಡು ಬರ್ತದೆ. ಓಕೆ, ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆ ತೋರುವುದು ಮತ್ತು ನಮ್ಮ ಒಂದು ಕರ್ತವ್ಯ ಎಂದು 51A ಕ್ಲಾಸ್ Gಯಲ್ಲಿ ಹೇಳುತ್ತದೆ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಿಸುವುದು ಮತ್ತು ಹಿಂಸಾಚಾರವನ್ನು ತ್ಯಜಿಸುವುದು ಎಷ್ಟನೇ ಕರ್ತವ್ಯ ಆಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಮೂಲಭೂತ ಕರ್ತವ್ಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಎಷ್ಟನೇ ಒಂದು ಕರ್ತವ್ಯ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾಚಾರವನ್ನು ತ್ಯಜಿಸುವುದು ಎಷ್ಟನೇ ಕರ್ತವ್ಯ ಅಂತ ಕೊಟ್ಟಿದ್ದಾರೆ. ಇದರ ಉತ್ತರ ಕಮೆಂಟ್ ಮೂಲಕ ತಿಳಿಸಿ. ಇದು ನಿಮಗೆ ಕ್ವೆಶನ್ ನಂಬರ್ 3 ಆಗಿರ್ತದೆ ನೋಡಿರಿ. ಓಕೆ, ಇಲ್ಲಿ ಕ್ವೆಶನ್ 16ನೇ ಕ್ವೆಶನ್ ಆಗಿದೆ, ನಿಮ್ಮ 3ನೇದು ಇದು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. 1976ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಮೂಲಭೂತ